ನಮಸ್ಕಾರ ಗುರು, ಎಲ್ಲರಿಗೂ ಕೂಡ ಶುಭೋದಯ. ತುಂಬಾ ದಿನ ಆಯ್ತು ಒಂದು ಲಾಗ್ ವಿಡಿಯೋ ಮಾಡ್ಬಿಟ್ಟ, ಅದಕ್ಕೆ ಇವತ್ತು ಲಾಗ್ ವಿಡಿಯೋ ಮಾಡೋಣ ಅಂತ ಬಂದೆ. ಬೆಳಿಗ್ಗೆ ನೈಟ್ ಡ್ಯೂಟಿ ಇತ್ತು, ನೈಟ್ ಡ್ಯೂಟಿ ಮುಗಿಸ್ಕೊಂಡು ಈಗ ತಾನೇ ಬಂದೆ. ಮನೆ ಫುಲ್ ಆಗಿ ಹಳ್ಳಿತ್ತು, ಎಲ್ಲ ಕಸ ಗಿಸ ಕ್ಲೀನ್ ಮಾಡಿ ಚಾ ಪಕ್ಕಡ ಚಾ ಕುಡಿದು ಕುಂತಿದ್ದೀನಿ. ಈಗ ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಬೇಕು, ತಿಂಡಿಗೆ ಹೋಟ್ಲಿಗೆ ಹೋಗ್ಬೇಕು. ಹೋಟ್ಲಿಗೆ ಹೋಗಿ ಬಂದ್ಬಿಟ್ಟು ವಿಡಿಯೋ ಮಾಡ್ತೀನಿ ಬನ್ನಿ. ಬೆಳಿಗ್ಗೆ ಬೇರೆ 10:30 ಆಗ್ತಾ ಬಂತು ಟೈಮಿಂಗ್ಸ್. ತಿಂಡಿ ತಿಂದ್ ಬರೋಣ ಅಂತ ಹೊಂಟಿನಿ. ಬರ್ರಿ ತಿಂಡಿ ತಿಂದ್ ಬರೋಣ. ಎಲ್ಲಿ ಹೋಗ್ತೀನಿ ಅಂದ್ರೆ ನನ್ನ ಫೇವ್ರೇಟ್ ಆದಂತ ಶ್ರೀ ಸಾಯಿ ಟಿಫನ್ ಸೆಂಟರ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದೀನಿ. ಬನ್ನಿ ಹೋಗೋಣ. ಅಂತ ಬೇಡ ಹಂಗ ಹಿಂಗ ಮಾಡಿ ಹೋಗಿ ಟಿಫನ್ ತಿನ್ಕೊಂಬಂದೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಚೆನ್ನಾಗಿತ್ತು, ಪರವಾಗಿಲ್ಲ. ಸ್ವಲ್ಪ ಸರ್ಕಾರ ರೇಟ್ ಆಗಿರೋಕೆ ಎಲ್ಲ ಈಗ ದುಬಾರಿ ಮಾಡ್ತಾ ಇದಾರೆ. ಈಗಲೂ ಕೂಡ ತಿಂಡಿ 40 ರೂಪಾಯಿ ಇದ್ದಿದ್ದು ಈಗ 45 ಮಾಡಿದ್ದಾರೆ. ಏನ್ ಮಾಡಂಗಿಲ್ಲ. ಈ ಒಂದು ಎಲ್ಲಾ ತರ, ಯಾಕೆಂದ್ರೆ ಸಿಲಿಂಡರ್ ಬೇರೆ ರೇಟ್ ಆಗ್ಬಿಟ್ಟಾವ. ಸಿಲಿಂಡರ್ಗಳು ಇಲ್ಲ ಕಾರಣಕ್ಕಾಗಿ ಎಲ್ಲಾ ಕಡೆ ಹೋಟ್ಲಲ್ಲಿ ಸ್ವಲ್ಪ ದುಬಾರಿ ಆಗ್ತದವ ಈಗ ಊಟ ತಿಂಡಿ ಎಲ್ಲ. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂತು. ಎಲ್ಲ ಒಂದು ಇಂಜೆಕ್ಷನ್ ಹಾಕ್ಬೇಕಾಯ್ತು. ಹಾಗೇನೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಈಗ ಹಂಗೆ ಯಾವ್ದಾರು ಹೋಟ್ಲಾಗ ಊಟ ಮಾಡ್ಕೊಂಬರ್ಬೇಕು. ಊಟ ಬೇರೆ ಮನೆಗಿಲ್ಲಲ್ಲ, ಯಾರು ಇಲ್ಲ ಮನೆಗೆ, ನಾವು ಒಬ್ಬನೇ ಇರೋದ್ರಿಂದ ಜನ ಊಟ ಮಾಡಕ್ ಹೋಗ್ಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹೋಗ್ಬೇಕು ಅಂತ ಗೊತ್ತಿಲ್ಲ, ನೋಡೋಣ ಬರ್ರಿ. ಸಂಜೆ ಫುಲ್ 5 ಗಂಟೆ ಆಗ್ತಾ ಬಂತು. ಸಂಜೆ ನೋಡ್ರಿ 5 ಗಂಟೆ ಆಯ್ತು. ನಾವ್ ಈಗ ಸ್ವಲ್ಪ ನಿದ್ದೆಗೆಟ್ಟು ಫುಲ್ ಮಕ್ಕಂಡಿದ್ದೆ. ನೈಟ್ ಡ್ಯೂಟಿ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಮಕ್ಕಳೋಣ ಅಂತ ಮಕ್ಕಂಡೆ. ನಾವ್ ಯಾವಾಗ್ಲೂ ಒಂಥರ ಆಗೋದು. ಈಗ ಎದ್ದದನಿ ಕಸ ಪಸ ಹೊಡೆದ್ಬಿಟ್ಟು ಮತ್ತೆ ಈಗ ರಾತ್ರಿ ಡ್ಯೂಟಿಗೆ ಹೋಗ್ಬೇಕು, ನೈಟ್ ಡ್ಯೂಟಿಗೆ. ಮಧ್ಯಾಹ್ನ ಬೇರೆ ಹೊಟ್ಟೆ ಸೋಗ್ಬಿಡ್ತು, ಅದಕ್ಕೆ ಎಗ್ ರೈಸ್ ಹೊಡೆದ್ ಬಂದ್ಬಿಟ್ಟೆ ಫುಲ್ ಆಗಿ. ಈಗ ಮತ್ತೇನ ಕೆಲ್ಸ ಅದಾವ ನೋಡೋಣ ಅಂತಂದ್ರೆ ಏನು ಕೆಲ್ಸ ಇಲ್ಲ. ಕಸ ಒಂದ್ ಹೊಡಿಬೇಕಷ್ಟೇ. ಕಸ ಒಂದ್ ಹೊಡೆದು ಸ್ನಾನ ಮಾಡ್ಕೊಂಡು ಡ್ಯೂಟಿಗೆ ಹೋಗ್ಬೇಕು. ಬರ್ರಿ ಇವತ್ತು ಟೈಮ್ ಬೇರೆ 8 ಗಂಟೆ ಆಗಿತ್ತು. ಹಂಗಾಗಿ ನೈಟ್ ಡ್ಯೂಟಿ ಬೇರೆ ಒತ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು ಗಡಗಡ ನೈಟ್ ಡ್ಯೂಟಿಗೆ ಬಂದ್ಬಿಟ್ಟೆ. ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ಲಾಗಿ ಇವತ್ತು ಯಾವ ಥರ ಸ್ಪೆಂಡ್ ಮಾಡಿದೆ, ಎಲ್ಲೆಲ್ಲಿ ಹೋಗಿದ್ದೆ ಏನಂತ ತೋರಿಸಿದ್ದೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.